ಅನುದಿನ ಆಹಾರ ಜನವರಿ 22 ಗುರುವಾರ. ಹೃದಯದ ಕಳವಳ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 25ನೇ ವಚನ. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ನಮ್ಮ ನಂಬಿಕೆಗೆ ಹೃದಯದಲ್ಲಿರುವ ಕಳವಳವು ದೊಡ್ಡ ಶತ್ರುವಾಗಿದೆ. ನಂಬಿಕೆ ಮತ್ತು ಕಳವಳವು ಯಾವಾಗಲೂ ಒಂದಕ್ಕೊಂದು ಹೋರಾಟ ಮಾಡುತ್ತಿರುತ್ತದೆ. ಪ್ರತಿಯೊಂದು ಇನ್ನೊಂದಕ್ಕಿಂತಲೂ ಹೆಚ್ಚಿನದಾಗಿರಬೇಕೆಂದು ಪ್ರಯಾಸ ಪಡುತ್ತದೆ. ಶಿಷ್ಯರು ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ಅವರ ಹೃದಯಗಳು ಕಳವಳದಿಂದ ತುಂಬಿತ್ತು. ದೇವರು ಅವರನ್ನು ಪ್ರೀತಿಯಿಂದ ಸಂತೈಸಿದನು. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಯೋಹಾನ 14:1ನೇ ವಚನ. ಹೌದು, ನಂಬಿಕೆಯೊಂದೇ ಕಳವಳಕ್ಕೆ ಔಷಧಿಯಾಗಿದೆ. ನೀವು ನಂಬಿಕೆಯ ಕುರಿತಾದ ದೇವರ ವಾಗ್ದಾನಗಳನ್ನು ನಿರಂತರವಾಗಿ ಅರಿಕೆ ಮಾಡುವಾಗ ನಿಮ್ಮ ಹೃದಯದಲ್ಲಿರುವ ಕಳವಳವು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತದೆ. ಕಳವಳದಿಂದ ನಾವು ಹೇಗೆ ಹೊರಬರಲು ಸಾಧ್ಯ? ಮೊದಲನೆಯದು, ನಿಮ್ಮ ಚಿಂತೆ ಮತ್ತು ಕಳವಳವನ್ನು ಕರ್ತನಿಗೆ ತಿಳಿಯಪಡಿಸಬೇಕು. ಎರಡನೆಯದು, ಚಿಂತೆ, ಕಳವಳ ಮತ್ತು ಭಾರವನ್ನು ಕರ್ತನ ಪಾದಗಳಲ್ಲಿ ಸಮರ್ಪಿಸಬೇಕು. ಇದರ ಕುರಿತು ದೇವರ ವಾಕ್ಯ ಸುಂದರವಾಗಿ ತಿಳಿಸುತ್ತದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಫಿಲಿಪ್ಪ 4ನೇ ಅಧ್ಯಾಯ 6ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು. ಕೀರ್ತನೆ 55:22ನೇ ವಚನ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಮತ್ತಾಯ 11ನೇ ಅಧ್ಯಾಯ 28ನೇ ವಚನ. ನಿಮ್ಮ ಮಗಳ ಮದುವೆಯನ್ನು ಮಾಡಲು ನಿಮಗೆ 1,00,000 ರೂಪಾಯಿಗಳು ಒಂದು ವೇಳೆ ಬೇಕಾಗಿದ್ದರೆ, ಆ ಸಮಯದಲ್ಲಿ ನಿಮ್ಮ ಬಳಿ 1,000 ರೂಪಾಯಿಯೂ ಸಹ ಇಲ್ಲ ಎಂದು ಊಹಿಸಿಕೊಳ್ಳಿರಿ. ಆಗ ನಿಮ್ಮ ಹೃದಯವು ಕಳವಳಕ್ಕೆ ಒಳಗಾಗುವುದು. ಆ ತಕ್ಷಣವೇ ಅಮೆರಿಕದಲ್ಲಿರುವ ನಿಮ್ಮ ಸಂಬಂಧಿಯು ನೆನಪಾಗಿ ನಿಮ್ಮ ಅಗತ್ಯತೆಯ ಕುರಿತು ಅವರಿಗೆ ತಿಳಿಸುವಿರಿ. ಅವರು ಬಹು ಸಂತೋಷದಿಂದ, ನೀವು ಚಿಂತೆ ಮಾಡಬೇಡಿರಿ, ನಾನು ಮದುವೆಯ ಎಲ್ಲ ಖರ್ಚನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರೆ, ಆ ತಕ್ಷಣವೇ ನಿಮ್ಮ ಕಳವಳವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಕಾರಣ, ನಿಮ್ಮ ಭಾರವನ್ನು ಸಹಾಯ ಮಾಡಲು ಸಾಮರ್ಥ್ಯವುಳ್ಳ ಇನ್ನೊಬ್ಬರು ವಹಿಸಿಕೊಂಡಿದ್ದಾರೆ. ನಾವು ನಮ್ಮ ಇಹಲೋಕದ ಸಂಬಂಧಿಕರ ಮೇಲೆ ಇಷ್ಟು ಆತ್ಮವಿಶ್ವಾಸ ಇಡುವುದಾದರೆ, ನಾವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾಗಿರುವ ದೇವರ ಮೇಲೆ ಇನ್ನೂ ಹೆಚ್ಚು ಭರವಸೆ ಇಡಬೇಕಲ್ಲವೇ? ಯೇಸು ಕ್ರಿಸ್ತನ ಒಳ್ಳೆಯ ಮಾತುಗಳು ಹಾಗೂ ಆತನ ವಾಗ್ದಾನಗಳು ನಮ್ಮಲ್ಲಿರುವ ಚಿಂತೆಯನ್ನು ಹೋಗಲಾಡಿಸಿ ನಮಗೆ ಸಂತೋಷವನ್ನು ನೀಡುತ್ತವೆ. ಒಬ್ಬ ತಂದೆಯು ತನ್ನ ಮಗನ ಕುರಿತು ಬಹು ಚಿಂತೆಯುಳ್ಳವನಾಗಿ ಯೇಸುವಿನ ಬಳಿಗೆ ಓಡಿ ಬಂದಾಗ, ಕರ್ತನು ಆತನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಹೇಳಿದನು. ಯೋಹಾನ 4ನೇ ಅಧ್ಯಾಯ 50ನೇ ವಚನ. ಆ ಸಮಯದಲ್ಲಿ ಆ ಮನುಷ್ಯನ ಚಿಂತೆಯೆಲ್ಲ ನೀಗಿ ಹೋಯಿತು. ತನ್ನ ಮನೆಗೆ ಆತ್ಮವಿಶ್ವಾಸದಿಂದ
ಹಿಂತಿರುಗಿ ಬಂದು ಅದೇ ಗಳಿಗೆಯಲ್ಲಿ ಮಗನು ಗುಣವಾದದ್ದನ್ನು ಕಂಡುಕೊಂಡನು. ಪ್ರಿಯ ದೇವರ ಮಕ್ಕಳೇ, ಕಳವಳವು ನಮ್ಮಲ್ಲಿ ಹೆಚ್ಚಾಗುವಾಗ ನಿಮ್ಮ ವಿಮೋಚಕನ ಪ್ರೀತಿಯ ನುಡಿಗಳು ನಿಮಗೆ ಆದರಣೆಯನ್ನು ನೀಡಿ ನಿಮ್ಮ ಹೃದಯವನ್ನು ಬಲಗೊಳಿಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇವೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆಯಷ್ಟೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31-32 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನಾ ಕಾಂಡ 4, 5 ಮತ್ತು 6 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22-36. ದೇವರು ನಿಮ್ಮೆಲ್ಲರಿಗೆ ಸಮಾಧಾನವನ್ನು ಅನುಗ್ರಹಿಸಲಿ.